ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ಮಿತಿಮೀರಿ ಹೋಗ್ಬಿಟ್ಟಿದ್ದಾವೆ, ಹೆಚ್ಚಳ ಆಗ್ತಾ ಇದಾವೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಪರಿಶೀಲನೆ ನಡೆಸ್ತೇವೆ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಮೈಸೂರಿನ ಮಂಡಕಳ್ಳಿ ಏರ್ಪೋರ್ಟ್ ನಲ್ಲಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೃದಯಾಘಾತ ಹೆಚ್ಚಳಕ್ಕೆ ಕಾರಣ ಏನೆಂದು ಮಾಹಿತಿಯನ್ನ ಪಡೆಯುತ್ತೇನೆ. ಬರೋಬ್ಬರಿ ಹಾಸನದಲ್ಲಿ 15 ಜನ ಸಾವನ್ನಪ್ಪಿದ್ದಾರೆ ಹೃದಯಾಘಾತದಿಂದ. ತಜ್ಞರ ಮೂಲಕ ಮಾಹಿತಿಯನ್ನ ಪಡೆದುಕೊಳ್ತೀನಿ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಅಂದ್ರೆ ಯಾವ ಕಾರಣಕ್ಕೆ ಈ ರೀತಿಯಾದಂತಹ ಹೃದಯಾಘಾತ ಎದುರಾಗ್ತಾ ಇದೆ, ಸಮಸ್ಯೆ ಕಾಣಿಸ್ತಾ ಇದೆ, ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಸಂಭವಿಸ್ತಾ ಇದೆ, ಇದಕ್ಕೆ ಮೇನ್ ರೀಸನ್ ಏನು, ಎಲ್ಲವನ್ನ ವೈದ್ಯರ ಮೂಲಕ ತಿಳಿದುಕೊಳ್ತೀನಿ ಅಂತ ಹೇಳಿದ್ದಾರೆ. ಸೊ ಹೃದಯಾಘಾತ ನಿಯಂತ್ರಣಕ್ಕೆ ಸೂಕ್ತ ಕ್ರಮವನ್ನ ಕೈಗೊಳ್ತೇವೆ. ಮೈಸೂರಿನ ಮಂಡಕಳ್ಳಿ ಏರ್ಪೋರ್ಟ್ ನಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ ಅದು. ಹಾಸನದಲ್ಲಿ ಒಂದೇ ತಿಂಗಳಲ್ಲಿ 21 ಜನ ಆಗಿದ್ದಾರೆ ಈ ತರ ಹಾರ್ಟ್ ಅಟ್ಯಾಕ್ ಆಗಿರೋರು. ಅಲ್ಲೇನೋ ಸ್ಪೆಷಲ್ ಆಗಿ ಏನಾದ್ರು ಆರೋಗ್ಯ ಇಲಾಖೆಯಿಂದ ಕಳಿಸಿ ಎಂಕ್ವೈರಿ ಮಾಡಿಸೋದು, ಸತ್ತವ್ರಿಗೆಲ್ಲ ಯಾತಕ್ಕೋಸ್ಕರ ಸಾಯ್ತಾ ಇದ್ದಾರೆ, ಹಾರ್ಟ್ ಅಟ್ಯಾಕ್ ಯಾಕೆ ಬರ್ತಾ ಇದೆ, ಅದಕ್ಕೆ ಪರಿಹಾರ ಏನು ಅನ್ನೋದು ಪತ್ತೆ ಹಚ್ಚಬೇಕು ಹೊರತು ಎಂಕ್ವೈರಿ ಮಾಡಿ ಹಾಸನದಲ್ಲಿ ಒಂದೇ ತಿಂಗಳಲ್ಲಿ 21 ಜನ ಆಗಿದ್ದಾರೆ ಈ ತರ ಹಾರ್ಟ್ ಅಟ್ಯಾಕ್ ಆಗಿರೋರು. ಅಲ್ಲೇನೋ ಸ್ಪೆಷಲ್ ಆಗಿ ಏನಾದ್ರು ಆರೋಗ್ಯ ಇಲಾಖೆಯಿಂದ ಕಳಿಸಿ ಎಂಕ್ವೈರಿ ಮಾಡಿಸೋದು, ಸತ್ತವ್ರಿಗೆಲ್ಲ ಯಾತಕ್ಕೋಸ್ಕರ ಸಾಯ್ತಾ ಇದ್ದಾರೆ, ಹಾರ್ಟ್ ಅಟ್ಯಾಕ್ ಯಾಕೆ ಬರ್ತಾ ಇದೆ, ಅದಕ್ಕೆ ಪರಿಹಾರ ಏನು ಅನ್ನೋದು ಪತ್ತೆ ಹಚ್ಚಬೇಕು ಹೊರತು ಎಂಕ್ವೈರಿ ಮಾಡಿ ಅಂತ